ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನೋಡಿಯಪ್ಪ, ಕ್ಲೀನ್ ಮಾಡಲಿಲ್ಲ ಅಂದ್ರೆ ಹೈಕೋರ್ಟೇ ಹೋಗಿ ಇದನ್ನು ಮಾಡಿದೆ. ನಾನು ಅದನ್ನು ಚೆಕ್ ಮಾಡ್ತೀನಿ, ಏನಾಗಿದೆ ಅಂತ ನಾನು ಚೆಕ್ ಮಾಡ್ತೀನಿ. ನಾನು ಕೋರ್ಟ್ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ನಾನು ಹೋಗಿದ್ದೀನಿ. ಏನಾದರೂ ಮಾಡಲಿಲ್ಲ ಅಂತಂದರೆ ಮೊದಲು 89 ಟೆಂಡರ್ ಆಗಿ ಒಂದು ಗ್ರೂಪ್ ಎಲ್ಲ ಸೇರಿಕೊಂಡು ಅವರು ಕಾರ್ಟೇರ್ ಮಾಡಿಕೊಂಡು ಮಾಡಿದರು. ಇವತ್ತು ಕೂಡ ನಮ್ಮನ್ನ ತಪ್ಪಿಸ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಇದೊಂದು ದೊಡ್ಡ ಮಾಫಿಯಾ. ಬಹುಶಃ ಕೋರ್ಟ್ಗೆ ಅರ್ಥ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಎಲ್ಲ ಯಾವುದೇ ಕೆಲಸಕ್ಕೂ ಕೂಡ ಕೋರ್ಟ್ ಹೋಗಿ ಎಲ್ಲ ಸ್ಟೇ ಮಾಡ್ತಾರೆ. ಈ ರೀತಿ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತಂದರೆ ಈ ಸರ್ಕಾರದಲ್ಲಿ ಈ ಎಲ್ಲವೂ ಕೂಡ ನಡೆದಿಲ್ಲ. ಎಲ್ಲರಿಗೂ ಕೂಡ ಯಾರ್ಯಾರು ಮಾಡ್ತಾ ಇದ್ದಾರೆ ಎಲ್ಲ ಕಿಸಾಕಿ ಹೊಸಬ್ರಿಗೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಕಾಲ್ತುಳಿತ ಪ್ರಕರಣದಲ್ಲಿ ಸಿಎಂ ಡಿಸಿಎಂ ಹೊಣ ಬರಬೇಕಂತ ಇವತ್ತು ಬಿಜೆಪಿ ಪ್ರೊಟೆಸ್ಟ್ ಮಾಡೋಣ. ಅವ್ರೂ ಹೆಂಗ ಮೇಲೆ ಹಾಕೊಂಡು ನಿಂದಿಸ್ಕೊಂಡು ಮೆರವಣಿಗೆ ಮಾಡೋಣ. ಯಾವ ಸಾಮಾಜಿಕ ಕಾರ್ಯಕರ್ತರು ಯಾರು ಕೂಡ ಅವ್ರಿಗೆ ಸಹಕಾರ ಕೊಡೋದಿಲ್ಲ. ಎಲ್ಲರಿಗೂ ಕೂಡ ಗೊತ್ತಿದೆ ಸರ್ಕಾರ ಏನಾಗಬೇಕು, ಏನು ಕ್ರಮ ಕೈಗೊಳ್ಳಬೇಕು, ಯಾರು ಅದಕ್ಕೆ ಶಿಕ್ಷೆ ಕೊಡಬೇಕು, ಆ ಕೆಲಸ ಕೂಡ ಎಲ್ಲ ಮಾಡಿದೆ. ನಾವು 1 ಮ್ಯಾನ್ ಕಮಿಷನ್ ಕೂಡ ನೇಮಕ ಮಾಡಿದ್ದೇವೆ. ಏನಾದರೂ ಅವ್ರಿಗೆ ಹೇಳಿ, ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ, ಅವ್ರು ರಾಜಕಾರಣ ಮಾಡ್ಕೊಳ್ಳಿ. ಅವರಿರೋದೇ ಈ ಒಂದು ಹೆಣದ ಮೇಲೆ ರಾಜಕಾರಣ ಮಾಡಿ ಯಾವ ಕಾಲದಿಂದ ತೆಗೆದುಕೊಳ್ಳಿ. ಇಲ್ಲ ಬಿಟ್ಟೇನಿದ್ದು ಇಲ್ಲ ಬಂದು ತೊಗೊಳ್ಳಿ, ಇಲ್ಲ ಗಂಗಾಧರ್ ಕೊಲೆ ಪ್ರಕರಣ ತೆಗೆದುಕೊಳ್ಳಿ. ಬೇಕಾದಷ್ಟು ಬೇರೆ ಎಲ್ಲ ಚಾಂಪಿಯನ್ಗಳೆಲ್ಲ ನಡೀತಾ ಇದೆ. ಈಗ ನಾನು ಅಹಮದಾಬಾದ್ಗೆ ಹೋಗಿದ್ದೇನೆ. ಏನಾದ್ರು ಮಾತಾಡೋಣ, ಏನೇ ಬ್ಲೇಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ನಾನೇನಾದ್ರು ಕೇಂದ್ರ ಸರ್ಕಾರ ಹೇಳಿದ್ನ ಇಲ್ಲ. ಇದಕ್ಕೇನು ಹೇಳ್ತೀರಿ ನೀವು? ಬೇರೆ ಎಲ್ಲ ಉಳಿದಂಥ UP ಇರ್ಬೋದು, ರೈಲ್ವೆ ಸ್ಟೇಷನ್ಗಳಿರ್ಬೋದು, ಬೇರೆ ಕಡೆ ದೇವಸ್ಥಾನದಲ್ಲಿ ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಧಾರ್ಮಿಕವಾದಂಥ UP ಸುಮಾರು 100 ಜನ ಸತ್ತೋಗ್ಬಿಟ್ರಲ್ಲ. ಅದಕ್ಕೆಲ್ಲ ಯಾರು ಅದಕ್ಕೆ ಹೊಣೆ? ಎಲ್ಲ ಯಾರಿಗೆ ಹೊಣೆ? ಬಿಜೆಪಿ ಟಾರ್ಗೆಟಿಂಗ್ ಓನ್ಲಿ DK ಶಿವಕುಮಾರ್ ಅವ್ರಿಗೆ ನಾ ಹಿಂದೆ ಹೇಳಿದ್ದೇನಲ್ಲ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್. ಅವ್ರಿಗೆ ನನ್ನ ತಕ್ಕ ಭಯ. ಆ ಭಯಕ್ಕೆ ಪಾಪ ಏನೇನು ಅಂತ ಮಾಡ್ತಿದ್ದಾರೆ. ತಲೆ ಕೆಡಿಸ್ಕೋಬೇಡಿ. ನೀವು ನನ್ನ ಜೊತೆ ಇರಿ. 28ಕ್ಕೆ ತಿರ್ಗಾ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸಿಗ್ತಾರೆ. ಸಿಎಂ ಸರ್ ಪ್ರಮಾಣ ವಚನ ಕಾಂಗ್ರೆಸ್ ಗೌರ್ಮೆಂಟ್ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವ ಕಸಸಾಗಲಿವರ ಮರು ಟೆಂಡರ್ ಆಯ್ಕೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ನೋಡಿಯಪ್ಪ, ಕ್ಲೀನ್ ಮಾಡಲಿಲ್ಲ ಅಂದ್ರೆ ಹೈಕೋರ್ಟೇ ಹೋಗಿ ಇದನ್ನು ಮಾಡಿದೆ. ನಾನು ಚೆಕ್ ಮಾಡ್ತೀನಿ, ಏನಾಗಿದೆ ಅಂತ ನಾನು ಚೆಕ್ ಮಾಡ್ತೀನಿ. ನಾನು ಕೋರ್ಟ್ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಮಾಡಲಿಲ್ಲ ಅಂತಂದರೆ ಮೊದಲು 89 ಟೆಂಡರ್ ಆಗಿ ಒಂದು ಗ್ರೂಪ್ ಎಲ್ಲ ಸೇರಿಕೊಂಡು ಅವರು ಕಾರ್ಟೇರ್ ಮಾಡಿಕೊಂಡು ಮಾಡಿದ್ರು. ಇವತ್ತು ಕೂಡ ನಮ್ಮನ್ನ ತಪ್ಪಿಸ್ಬೋದು ಅಂತ ತಿಳ್ಕೊಂಡಿದ್ದಾರೆ. ಇದೊಂದು ದೊಡ್ಡ ಮಾಫಿಯಾ. ಬಹುಶಃ ಕೋರ್ಟ್ಗೆ ಅರ್ಥ ಮಾಡುವಂಥ ಕೆಲಸ ಎಲ್ಲ ಯಾವುದೇ ಕೆಲಸಕ್ಕೂ ಕೂಡ ಕೋರ್ಟ್ ಹೋಗಿ ಸ್ಟೇ ಮಾಡ್ತಿದ್ದಾರೆ. ಈ ರೀತಿ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತಂದರೆ ಈ ಸರ್ಕಾರದಲ್ಲಿ ಈ ಎಲ್ಲವೂ ಕೂಡ ನಡೆದಿಲ್ಲ. ಎಲ್ಲರಿಗೂ ಕೂಡ ಯಾರ್ಯಾರು ಮಾಡ್ತಾ ಇದ್ದಾರೆ ಎಲ್ಲ ಕಿಸಾಕಿ ಹೊಸಬ್ರಿಗೆ ಮಾಡೋಂಥ ಕೆಲಸ. ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಮಾಲಿನ್ಯ ಮಂಡಳಿ ಜೊತೆ ಸೇರಿ 5ನೇ ತಾರೀಕು ವಿಶ್ವ ಪರಿಸರ ದಿನ ಆಚರಣೆ ಮಾಡಬೇಕಾಗಿತ್ತು. ಕಾಲಾಂತರದ ಮುಂದೂಡಿದ ದಿನ ಆಚರಣೆ ಮಾಡ್ತಾರೆ. ಈ ವರ್ಷದ ಮೂಲ ಸಂದೇಶ
ಪ್ಲಾಸ್ಟಿಕ್ ಅನ್ನು ನಿಷೇಧಿಸಬೇಕು ಅನ್ನೋದು ಕೂಡ ಇವತ್ತಿನ ಸಂದೇಶ. ನೀರು, ಪರಿಸರವನ್ನು, ಮಾಲಿನ್ಯವನ್ನು ನಾವೆಲ್ಲ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಜಾಗೃತಿ ಮೂಡಿಸುವಂಥ ಕೆಲಸ ಇವತ್ತು ಸುಮಾರು 5,000ಕ್ಕೂ ಹೆಚ್ಚು ಸ್ಕೌಟ್ ಅಂಡ್ ಗೈಡ್ ಮಕ್ಕಳು ಒಂದು ಪಾರ್ಟಿಗಳು ಮಾಡಿ ಈ ಒಂದು ವಿಧಾನಸೌಧದ ಸುತ್ತಲೂ ಕೂಡ ಒಂದು ನಡಿಗೆಯನ್ನು ಮಾಡಿ ಎಲ್ಲ ಜನರಿಗೆ ಒಂದು ಸಂದೇಶವನ್ನು ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಶಾಲೆಗಳಲ್ಲೂ ಕೂಡ ಒಂದು ಕ್ಲೈಮೇಟ್ ಕ್ಲಬ್ ಸ್ಥಾಪನೆ ಮಾಡಬೇಕು ಅಂತ ಈಗಾಗಲೇ ಸಭೆಯಲ್ಲಿ ಗೋಷ್ಠಿಯನ್ನು ಮಾಡಿ ಪರಿಸರವನ್ನು ಉಳಿಸಬೇಕು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.